ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮಗೆ ಸ್ವಾಗತ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿಂದು ಮರಾಠ ಸಾಮ್ರಾಜ್ಯದ ಸ್ಥಾಪಕ, ಸ್ವರಾಜ್ಯದ ಶಿಲ್ಪಿ, ಶೌರ್ಯ, ಧೈರ್ಯ, ನ್ಯಾಯದ ಪ್ರತೀಕವಾಗಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಭಕ್ತಿಭಾವ ಹಾಗೂ ಅಪಾರ ಜನಸಾಗರದ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮೂರ್ತಿ ಪ್ರತಿಷ್ಠಾಪನೆಗೆ ಚಾಲನೆ ನೀಡಲಾಗಿದ್ದು, ಈ ಸಂದರ್ಭದಲ್ಲಿ ಗಣ್ಯರು ಶಿವಾಜಿ ಮಹಾರಾಜರ ತ್ಯಾಗ, ಶೌರ್ಯ, ಸ್ವರಾಜ್ಯ ಪ್ರೀತಿ ಹಾಗೂ ನ್ಯಾಯಪಾಲನೆಯ ಆದರ್ಶಗಳನ್ನು ಸ್ಮರಿಸಿ ಮಾತನಾಡಿದರು. ಯುವಜನತೆಗೆ ರಾಷ್ಟ್ರಭಕ್ತಿ, ಶಿಸ್ತು ಮತ್ತು ಧರ್ಮ ರಕ್ಷಣೆಯ ಸಂದೇಶ ನೀಡಿದ ಈ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಐತಿಹಾಸಿಕ ಮಹತ್ವ ಪಡೆದುಕೊಂಡಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಸಮಾಜದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿ ಜಯಘೋಷಗಳೊಂದಿಗೆ ಶಿವಾಜಿ ಮಹಾರಾಜರಿಗೆ ನಮನ ಸಲ್ಲಿಸಿದರು. ಈ ಮೂಲಕ ಅಥಣಿ ತಾಲೂಕಿನ ಜನತೆ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ಇದೇ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಆಸ್ಪತ್ರೆಯ ಖ್ಯಾತ ವೈದ್ಯರು ಹಾಗೂ ಸಮಾಜ ಸೇವಕರಾದ ಅಥಣಿ ಪಟ್ಟಣದಲ್ಲಿ ಮನೆಮಾತಾಗಿರುವ ಡಾ. ರಾಹುಲ್ ಬೋಸ್ಲೆ, ಎಂಬಿಬಿಎಸ್, ಎಂಡಿ ಅವರು ಭಾಗವಹಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ನಾನು ಡಾಕ್ಟರ್ ರಾಹುಲ್ ಮಾರುತಿ ಬೋಸ್ಲೆ, ಸ್ತ್ರೀರೋಗ ತಜ್ಞ, ವಾತ್ಸಲ್ಯ ಹಾಸ್ಪಿಟಲ್ ಅಥಣಿ. ಇವತ್ತು 14 ಡಿಸೆಂಬರ್ 2025 ಒಂದು ಐತಿಹಾಸಿಕ ದಿನ. ಇವತ್ತಿನ ದಿವಸ ಶಿವಾಜಿ ಮಹಾರಾಜರ ಪುತ್ಥಳಿಯ ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ಭರ್ಜರಿಯಾಗಿ ಆಯಿತು. ಇದು ಒಂದು ಮೊದಲು ಈ ರೀತಿ ಯಾವಾಗ ಆಗಿರಲಿಲ್ಲ. ಈ ರೀತಿ ಕಾರ್ಯಕ್ರಮ ಆಯಿತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಮೂಹ ಬಂದು ಇದನ್ನು ನೋಡಿದರು. ಎಲ್ಲ ಪಕ್ಷದ ಎಲ್ಲ ಲೀಡರ್ಗಳು ಬಂದಿದ್ದರು ಮತ್ತು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಶಿವಾಜಿ ಮಹಾರಾಜರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂದು ಮತಕ್ಕೆ ಅಥವಾ ಧರ್ಮಕ್ಕೆ ಸೇರಿದವರು ಅಲ್ಲ. ಅವರು ಎಲ್ಲ ಮತ, ಪಂಥ, ಧರ್ಮಗಳಿಗೆ ಸೇರಿದವರು. ಯಾಕಂದರೆ ಅವರು ಒಂದು ಹಿಂದುತ್ವದ ಒಂದು ಶಿವಾಜಿ ಮಹಾರಾಜರು ಯಾವುದೋ ಒಂದು ಧರ್ಮ ಅಥವಾ ಪಂಥಕ್ಕೆ ಸೇರಿದವರಲ್ಲ. ಅವರು ಎಲ್ಲ ಧರ್ಮ, ಪಂಥಕ್ಕೆ ಸೇರಿದವರು. ನಮ್ಮ ದೇಶ ಸಲುವಾಗಿ ಹೋರಾಡಿದವರು. ಅದು ಅವರು ಒಂದು ಪುತ್ಥಳಿ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಅದು ಆಗೋದಿತ್ತು.